ಫ್ರೆಂಡ್ಸ್, ನಾನು ರೇವತಿ ಕನ್ನಡ ವ್ಲಾಗ್ಸ್ ಚಾನಲಲ್ಲಿ ಇವತ್ತು ನಿಮಗೆ ಒಂದು ಒಳ್ಳೆ ಟಿಪ್ಸನ್ನು ಕೊಡ್ತೀನಿ. ಏನು ಅಂತಂದರೆ, ನಾನು ನನ್ನ ಮಾತು ಎಂಡಲ್ಲಿ ನಾನು ಕೆಲವೊಂದು ವಿಡಿಯೋಗಳು ಹಾಕ್ತೀನಿ. ಅದ್ರ ಬಗ್ಗೆ ನಾನು ಇವಾಗ ಮಾತಾಡ್ತೀನಿ. ಯಾಕಂದರೆ ಇದು ಬೇರೆ ಎಲ್ಲೋ ಆಗಿರೋ ಪ್ರಾಬ್ಲಮ್ ಅಲ್ಲ, ನಮಗೆ ನಮ್ಮ ಮನೇಲೇ ಆಗಿರೋ ಪ್ರಾಬ್ಲಮ್ಮು. ಅದು ನಾನು ಯಾಕೆ ಅಂತ ನೋಡೋವಾಗ ಇದೆಲ್ಲ ಸಮಸ್ಯೆ ಇದ್ದಿದ್ದರಿಂದ ಈ ರೀತಿ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಗೊತ್ತಾಗಿದೆ. ನಾನು ಈ ಮಾತು ಮುಗಿದ ನಂತರ ನಿಮಗೆ ನಾನು ವಿಡಿಯೋದಲ್ಲಿ ಹಾಕ್ತೀನಿ, ನೋಡಿ ಅದು ಯಾವ್ಯಾವ ರೀತಿ ಇದೆ ಅಂತ. ಏನಂತಂದರೆ, ಈ ವಿಡಿಯೋದಲ್ಲಿ ನಾನು ಹೇಳ್ತಿರೋದು ಏನಂದರೆ, ನಾವು ಕೆಲವೊಂದು ವಸ್ತುಗಳು ಅಂದರೆ ಅದು ಯೂಸಿಗೆ ಬರ್ದೇನೆ ಇರೋವಂಥ ವಸ್ತುಗಳನ್ನು ನಾವು ಮನೇಲಿ ಇಟ್ಕೊಳ್ತೀವಿ. ಬೇಕಾಗತ್ತೆ ಅಂತ ಹೇಳ್ಬಿಟ್ಟು ಮನೇಲಿ ಇಟ್ಕೊಳ್ತೀವಿ. ಅದರಿಂದ ನಾವು ಎಷ್ಟು ಸಮಸ್ಯೆಗೆ ಒಳಗಾಗ್ತೀವಿ ಅಂತ ಅಂದರೆ, ತುಂಬ ಸಮಸ್ಯೆಗಳಾಗುತ್ತೆ. ಯಾಕಂದರೆ ನಾವು ಒಂದು ಹೊಸ ಕೆಲಸಕ್ಕೆ ಕೈ ಹಾಕಿದಾಗ ಆ ಕೆಲಸ ಆಗ್ತಾ ಇರಲ್ಲ. ಮತ್ತು ನಾವೊಂದು ಮನೆ ಕಟ್ಟಬೇಕು, ನಾವೊಂದು ಸೈಟ್ ತೊಗೊಬೇಕು, ಏನೋ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಹೋಗಬೇಕು ಅನ್ನೋ ಟೈಮಲ್ಲಿ ನಮಗೆ ಆ ಕೆಲಸಗಳಾಗಲ್ಲ. ಅದಕ್ಕೆ ಸಾಕ್ಷಿ ನಾವೇನೆ. ನಾವು ಇನ್ನೂ ಸಹ ಇಷ್ಟು ವರ್ಷದಿಂದ ಬಟ್ಟೆ ಟೈಲರಿಂಗ್ ಮಾಡ್ತಾ ಇದ್ರೂ, ನಮ್ಮ ಮನೆಯವರು ನಾನು ಇಬ್ಬರು ದುಡಿತಾ ಇದ್ರೂ ಸಹಿತ ನಾವು ಇನ್ನೂ ಒಂದು ಸ್ವಂತ ಮನೆ ಮಾಡೋಕ್ಕೆ ಆಗಲಿಲ್ಲ. ಯಾಕೆ ಅಂತಂದರೆ, ಈ ರೀತಿ ಕಾರಣಗಳಿಂದ. ನಮ್ಮ ಯಜಮಾನರು ಯಾವ ಥರ ಅಂತಂದರೆ, ಅವ್ರಿಗೆ ಇದು ಹೆಂಗಂದರೆ, ಅವರು ಯಾವುದೇ ವಸ್ತುಗಳು ಬೇಡ ಅಂಥೇಳಿ ಮನೆಯಿಂದ ಹೊರಗೆ ಹಾಕೋಕ್ಕೆ ಇಷ್ಟಪಡಲ್ಲ. ಇದು ನಂಗೆ ಅವ್ರು ಕೊಟ್ಟಿದ್ದು, ಇವ್ರು ಕೊಟ್ಟಿದ್ದು ಅಂತ ನೆನಪಿಗೋಸ್ಕರ ಅದನ್ನು ಹಾಗೆ ಇಟ್ಕೊಳ್ತಾರೆ. ಮತ್ತು ಕೆಲವೊಂದು ನಾವು ಗಿಫ್ಟ್ಗಳನ್ನು ತಗೊಳ್ಳೋದ್ರಿಂದನೂ ಸಹಿತ ನಮಗೆ ದಾರಿದ್ರ್ಯ ಅನ್ನೋದು ಬರುತ್ತೆ. ಅದು ಯಾವೆಲ್ಲ ವಸ್ತುಗಳನ್ನು ಇಟ್ಕೊಂಡು ನಮಗೆ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಿ, ನಮಗೆ ಇನ್ನೂ ಕಷ್ಟಗಳಿದ್ದಾವೆ ಅಂತ ಹೇಳೋಕ್ಕೋದ್ರೆ, ನಾನು ವಿಡಿಯೋದಲ್ಲಿ ತೋರಿಸ್ತೀನಿ. ನಮ್ಮ ಮನೆ ಮತ್ತು ನಮ್ಮ ಮನೇಲಿ ನಮ್ಮ ಯಜಮಾನರು ಯಾವೆಲ್ಲ ವಸ್ತು, ನಾನು ಪ್ರತಿದಿನ ಹೇಳ್ತಾ ಇರ್ತೀನಿ, ಈ ವಸ್ತು ಹಾಳಾಗಿದೆ, ಇದು ಯೂಸಿಗೆ ಬರ್ತಾ ಇಲ್ಲ, ಇದನ್ನು ಹೊರಗೆ ಹಾಕೋಣ ಅಂತ ಅಂದರೆ ಅವರು ಕೇಳೋದಿಲ್ಲ. ಅವರಿಗೆ ಇಷ್ಟ ಅಂದರೆ, ಅವರಿಗೆ ನಾನು ಚಿಕ್ಕ ವಸ್ತುಗಳಾದರೆ ಅವ್ರಿಗೆ ಸ್ವಲ್ಪ ದಿನ ಮರ್ತೋಗೋ ತನಕ ಒಂದು ಕಡೆ ಇಟ್ಬಿಟ್ಟು ಆಮೇಲೆ ತೆಗೆದ್ಬಿಟ್ಟು ದೇವ್ರ ಫೋಟೋಗಳಾದರೆ ನೀರಿಗೆ ಬಿಡ್ತೀನಿ. ಕೆಲ್ಸಕ್ಕೆ ಬಾರದೇ ಇರೋದ್ರೆ ತೆಗೆದು ಹಾಕ್ಬಿಡ್ತೀನಿ. ಆದರೆ ಸ್ವಲ್ಪ ದೊಡ್ಡ ವಸ್ತುಗಳು ಅವ್ರಿಗೆ ನೆನಪು ಹಾಗೆ ಉಳಿಯುವಂಥ ವಸ್ತುಗಳಂದರೆ ನಾನು ತೆಗೆದು ಹಾಕೋಕ್ಕೆ ಬರಲ್ಲ. ಅವರು ತುಂಬ ವರ್ಷಗಳಿಂದ ಇಟ್ಕೊಂಡಿದ್ದಾರೆ. ಅದು ವಿಡಿಯೋದ ಕೊನೆಯಲ್ಲಿ ನಾನು ತೋರಿಸ್ತೀನಿ. ಮತ್ತು ಪ್ರತಿಯೊಬ್ಬರು ಮನೆಯಲ್ಲೂ ಮಾಡೋವಂಥ ತಪ್ಪುಗಳು ಹಾಗೆ. ಈಗ ಯಾರೋ ಒಬ್ಬರು ಒಂದು ಬೈಕನ್ನು ಗಿಫ್ಟಾಗಿ ಕೊಟ್ಟಿರ್ತಾರೆ, ಅದನ್ನು ಅವರು ಹೊಡಿತಾ ಇರ್ತಾರೆ, ಅದು ರಿಪೇರಿ ಆಗುತ್ತೆ. ಇವ್ರು ನನಗೆ ಗಿಫ್ಟಾಗಿ ಕೊಟ್ಟಿದ್ರು, ಇದು ಕೆಲ್ಸಕ್ಕೆ ಬರ್ತಾ ಇರಲ್ಲ, ಆದರೂ ಅದನ್ನ ಮನೆ ಮುಂದೆ ಹಾಗೇ ನಿಲ್ಲಿಸ್ಕೊಳ್ತಾರೆ. ಅದು ನಿಂತಿರುತ್ತೆ, ಒಂದೇ ಕಡೆ ನಿಂತಿರುತ್ತೆ ಸ್ತಬ್ಧವಾಗಿ. ಇದರಿಂದ ಸಹ ನಾವು ಯಾವುದೇ ಕೆಲಸಗಳಿಗೆ ಕೈ ಹಾಕಿದ್ರೂ ಆಗ್ತಾ ಇರಲ್ಲ, ಎಲ್ಲದಕ್ಕೂ ವಿಘ್ನಗಳು ಬರ್ತಾ ಇರುತ್ತೆ. ಹಾಗೆ ನಾವು ಮನೇಲಿ ಒಂದು ಮಿಕ್ಸಿನೇ ತಗೊಳ್ಳಿ, ಆ ಮಿಕ್ಸಿ ಹಳೇದು ರಿಪೇರಿ ಆಯಿತು, ಅದು ಏನು ಸರಿ ಮಾಡ್ಸೋಕ್ಕೆ ಬರಲಿಲ್ಲ, ಏನೂ ಇಲ್ಲ, ಅಂಗಡಿಯವರು ಅದು ಸರಿ ಮಾಡೋಕ್ಕೆ ಬರಲ್ಲ ಅಂತ ಹೇಳಿ ಕಳಿಸಿದ್ರು. ಆದರೂ ನಾವು ಹೊಸ ಮಿಕ್ಸಿ ತಂದ್ರೂ ಹಳೆ ಮಿಕ್ಸಿನ ನಾವು ಗುಜರಿಗೆ ಹಾಕ್ತೇನೆ ಮನೆ ಒಳಗೆ ಹಾಗೇ ಇಟ್ಕೊಳ್ಳೋದು. ಅದರಿಂದ ಈ ಥರನೇ ಮಾಡ್ತಾ ಇರ್ತಾರೆ. ಮತ್ತು ಕೆಲವೊಂದು ವಸ್ತುಗಳಾಗಿರ್ಬೋದು, ಮಿಕ್ಸಿ ಆಗಿರ್ಬೋದು, ಇನ್ನು ಫೋನ್ ಹಾಳಾಯಿತು ಅಂದರೆ ಅದನ್ನು ತೆಗೆದು ಬಿಸಾಡಬೇಕು, ಹಾಗೆ ಮಾಡಲ್ಲ. ಅದನ್ನು ಹಾಗೆ ಬೇಕಾಗತ್ತೆ ಅಂತ ಹೇಳ್ತಾರೆ. ಮತ್ತು ತುಂಬ ಜನ ಮಾಡುವಂಥದ್ದು ಏನು ಅಂದರೆ, ಕೈ ಕಟ್ತಾರಲ್ಲ, ವಾಚು ರೆಡಿ ಮಾಡೋಕ್ಕೆ ಬರಲ್ಲ ಅಂತ ಅಂಗಡಿಯವರೇ ಹೇಳಿದಾಗ ಅದನ್ನು ಇಟ್ಕೊಂಡಿರೋದು ಮನೆಯಲ್ಲಿ. ಆಮೇಲೆ ಇದು ಬೇಕು, ಅದು ಬೇಕು, ಇವತ್ತು ಅದು ಉಪಯೋಗಕ್ಕೆ ಬರುತ್ತೆ, ಅವತ್ತು ಉಪಯೋಗಕ್ಕೆ ಬರುತ್ತೆ ಅಂತೇಳಿ ಮೇಲ್ಗಡೆ ಅಟ್ಟ ಇದ್ಬಿಟ್ರೆ ಅಂತೂ ಮುಗೀತು. ಮತ್ತು ಖಾಲಿ ಜಾಗ ಮೇಲೆ ನಮಗೆ ಗಿಲ್ಪೆಲ್ಲ ಇದ್ಬಿಟ್ರೆ ಸಿಕ್ಕಾಪಟ್ಟೆ ಎಲ್ಲದೂ ಹಾಕಿ ತುಂಬ್ತಾರೆ. ಇದರಿಂದ ತುಂಬ ಕೆಟ್ಟದಾಗತ್ತೆ. ಆದರೆ ಯಾರ ಮನೆಯಲ್ಲಾದರೂ ಆ ಥರ ನೀವು ಸ್ಟಾಕ್ಗಳನ್ನು ಮಾಡ್ಕೊಂಡಿಟ್ರೆ ನಿಜವಾಗ್ಲೂ ಮಾಡಬೇಡಿ. ಎಲೆಕ್ಟ್ರಾನಿಕ್ ವಸ್ತುಗಳು ಅದು ರಿಪೇರಿ ಮಾಡೋಕ್ಕೆ ಬರಲ್ಲ ಅಂತ ಹೇಳಿದ್ರು ಅಂದರೆ ನೀವು ಅದನ್ನು ತೆಗೆದಾಕಿ. ಇಲ್ಲ, ರಿಪೇರಿ ಮಾಡೋಕ್ಕೆ ಬರುತ್ತೆ ಅಂತ ನಿಮಗೆ ಗೊತ್ತಿದ್ರೆ ಅದನ್ನು ಆದಷ್ಟು ಬೇಗ ರಿಪೇರಿ ಮಾಡಿ ಉಪಯೋಗಿಸಿ. ರಿಪೇರಿಗೆ ಬರದೇ ಇರೋ ವಸ್ತುಗಳನ್ನು ಆದಷ್ಟು ಇಟ್ಕೋಬೇಡಿ. ಅಂದರೆ ಕೆಲಸಕ್ಕೆ ಬರದೇ ಇರೋದನ್ನ ಸುಮ್ಮನೆ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಇಟ್ಕೋಬೇಡಿ. ತುಂಬ ಕಷ್ಟಗಳನ್ನು ಅನುಭವಿಸ್ತೀರ. ಅದನ್ನು ನಾವು ಸಹ ಅನುಭವಿಸಿದ್ವಿ. ಮೊದಲು ನನಗೆ ಗೊತ್ತಿರಲಿಲ್ಲ, ಸಿಕ್ಕಾಪಟ್ಟೆ ವಸ್ತುಗಳು ಹಾಳಾಯ್ತಾ, ಇದು ಬೇಕಾಗ್ಬೋದು ಅಂತೇಳಿ ಅಟ್ಟದ ಮೇಲೆ ಇಡ್ತಿದ್ದೆ. ನನಗೆ ಹೀಗೆ ಒಂದು ಸಲ ಗೊತ್ತಾಯಿತು. ಆಗ ನಾನು ಅದು ಯೂಸ್ ಬರಲ್ವಾ, ಅದು ರಿಪೇರಿ ಮಾಡೋಕ್ಕೆ ಬರೋದೇ ಇಲ್ಲ ಅಂತಾರೆ, ಅದನ್ನು ತೆಗೆದುಬಿಟ್ಟು ನಾನು ಹೊರಗಡೆ ಬಿಸಾಕ್ತೀನಿ. ಮತ್ತು ಇನ್ನೊಂದು ನಮ್ಮ ಮನೆಯವರಿಗೆ ಒಂದು ಅಭ್ಯಾಸ ಅಂದರೆ, ಅವರು ಇದು ಎಂತ ಅಂದರೆ, ಈ ಗೃಹ ಪ್ರವೇಶದಲ್ಲಿ ಮದುವೆಯಲ್ಲಿ ಕಾರ್ಡ್ ಕೊಡ್ತಾರಲ್ಲ, ಅದರಲ್ಲಿ ಗಣಪತಿ ಚಿತ್ರ ಇರುತ್ತೆ. ಗಣಪತಿ ಚಿತ್ರನ ಈಗ ಕಡಿಮೆ ಮಾಡಿದ್ದಾರೆ. ಈಗ ಸದ್ಯ ನಾನು ಎಷ್ಟು ಹೇಳಿದ್ರು ಕೇಳ್ತಾ ಇರಲಿಲ್ಲ. ಗಣಪತಿ ಫೋಟೋನ ಆದಷ್ಟು ಒಟ್ಟಾಕಿ ಇಟ್ಕೊಳ್ಳೋದು, ಗಣಪತಿ ಅಲ್ವಾ ಅಂತ ಹೇಳ್ಬಿಟ್ಟು. ಈಗ ವರ್ಷದಲ್ಲಿ ಮದುವೆಗಳು ಸ್ಟಾರ್ಟ್ ಆದಾಗ ಎಷ್ಟು ಪತ್ರಿಕೆಗಳು ಬರುತ್ತೆ ಹೇಳಿ ಫ್ರೆಂಡ್ಸ್, ಅದರಲ್ಲೆಲ್ಲ ಗಣಪತಿ ಫೋಟೋನ ಕಟ್ ಮಾಡೋದು ಇಟ್ಕೊಳ್ಳೋದು ಮಾಡ್ತಾಯಿದ್ರು. ಅದು ತುಂಬ ಪ್ರಾಬ್ಲಮ್ಮೇ ಆಯಿತು ನಮಗೆ. ಆಮೇಲೆ ಒಂದು ಸ್ವಲ್ಪ ವರ್ಷ ಬಿಟ್ಟು ನಾನು ಅವ್ರು ಆ ಥರ ಇಡ್ತಾ ಹೋದಂಗೆನೋ ಅವ್ರಿಗೆ ತೆಗಿಯೋದು, ನೀರಿಗೆ ಹಾಕೋದು, ಒಟ್ಟು ನಾನು ಬೇಗ ತೆಗೆದು ಮಾಡಿಬಿಡ್ತಿದ್ದೆ, ಎಲ್ಲದನ್ನು ಡಿಕ್ರೇಟ್ ಮಾಡಿಬಿಡ್ತಿದ್ದೆ.
ನೋಡಿ ಫ್ರೆಂಡ್ಸ್, ಈ ರೀತಿ ನೀವೇನಾದರೂ ಮನೆಯೊಳಗೆ ಸ್ಟಾಕ್ ಇಟ್ಕೊಂಡ್ರಿ ಅಂತಂದರೆ ತುಂಬ ದಾರಿದ್ರ್ಯ ಬರುವಂಥ ಸ್ಟೇಜ್ ಬರುತ್ತೆ. ಅದನ್ನು ನಾವು ಅನುಭವಿಸಿದ್ದೀವಿ. ಮತ್ತು ಗಣಪತಿ ಫೋಟೋ ನಾನು ಒಂದ್ಸಲಿ ನಾವು ಈ ಮನೇಲಲ್ಲ, ಇನ್ನು ಹಿಂದೆ ಮನೇಲಿ ಒಂದಿದ್ದಾಗ ನಾನು ಒಂದು ದಿವಸ ನೋಡೋಣ ಇವ್ರು ಎಷ್ಟು ಗಣಪತಿ ಫೋಟೋನ ಒಟ್ಟಾಕಿದ್ದಾರೆ ಅಂತ ಹುಡ್ಕೋಕೆ ಹೋದರೆ ಒಂದು 50ರಿಂದ 60 ಗಣಪತಿ ಚಿಕ್ಕದು ಅಂದರೆ ಕ್ಯಾಲೆಂಡರಲ್ಲಿ ಇರೋದು ಎಲ್ಲದನ್ನು ಕಟ್ ಮಾಡಿ ಜೋಡಿಸ್ತಾ ಇಟ್ಟಿದ್ರು. ನಾನು ಹೇಳಿದೆ, ಈ ರೀತಿ ಎಲ್ಲ ಜಾಸ್ತಿ ಫೋಟೋಗಳು ಅದನ್ನೆಲ್ಲ ಇಟ್ಕೊಬಾರ್ದು. ಮತ್ತು ಇನ್ನೊಂದು ಅಭ್ಯಾಸ ಏನು ಅಂದರೆ, ಅವ್ರು ಯಾವುದೇ ದೇವಸ್ಥಾನಗಳಿಗೆ ಹೋದರೆ ಅಲ್ಲಿ ಒಂದು ದೇವ್ರ ಫೋಟೋ ತರ್ತಾಯಿದ್ರು. ಆ ಮನೆ ತುಂಬಾ ದೇವ್ರ ಫೋಟೋ, ಮತ್ತು ದೇವ್ರ ಫೋಟೋ ಮನೆ ತುಂಬಾ ಇಟ್ಕೊಬಾರ್ದಂತೆ. ಅದು ಅವರಿಗೆ ಈಗಲೂ ಸಹಿತ ನಾನು ಹೇಳ್ತಾ ಇದ್ದೀನಿ. ಆದರೂ ಅವರಿಗೆ ದೇವರು ಅಂದರೆ ಭಕ್ತಿ ಜಾಸ್ತಿ. ಯಾರಾದರೂ ದೊಡ್ಡವರು ಏನಾದರೂ ಕೊಟ್ಟರು ಅಂತಂದರೆ ಅದನ್ನು ಮನೆಯಿಂದ ಹೊರಗೆ, ಇದು ನಮ್ಮ ಪಪ್ಪ ಕೊಟ್ಟಿದ್ದು, ಇದು ನಮ್ಮ ಅಮ್ಮ ಕೊಟ್ಟಿದ್ದು, ಅವ್ರ ನೆನಪು ಇವ್ರ ನೆನಪು ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದಾರೆ. ಈಗ ನಮ್ಮ ಮನೇಲೂ ಅಷ್ಟೇ. ಈಗ ನಾವು ಅವಾಗ ಈಗ ಒಂದು 10 ವರ್ಷದ ಹಿಂದೆ 70,000 ಕೊಟ್ಟು, ಅಂದರೆ LED ಅವು ಫಸ್ಟ್ ಬಂದಿದ್ದ ಟೈಮಲ್ಲಿ ಗೋಡೆಗೆ ಹಾಕ್ತಾರೆ LED TV, ಅದು ಬಂದಿದ್ದು ಫಸ್ಟ್ ಟೈಮಲ್ಲಿ 10-12 ವರ್ಷದ ಹಿಂದೆಯೇ ಅನ್ಬೋದು. ಆ ಟಿ ವಿ ತೊಗೊಂಡು ಬಂದರು. ತುಂಬ ಕಷ್ಟದಿಂದನೇ ತಂದಿರ್ತೀವಿ ಅಷ್ಟು ದುಡ್ಡು ಕೊಟ್ಟು. ಆ ಟಿ ವಿ ಈಗ ಹಾಳಾಯಿತು. ಅದನ್ನು ನಾವು ತೆಗಿಯೋಣ, ಮನೆಯಿಂದ ತೆಗ್ದಾಕೋಣ ಅಂದರೆ ಅವ್ರು ಒಪ್ತಾನೆ ಇಲ್ಲ. ಅವ್ರಿಗೆ ಒಂಥರ ಸೆಂಟಿಮೆಂಟ್, ಅಯ್ಯೋ ಇಷ್ಟು ದೊಡ್ಡ ಟಿ ವಿ ಅಂತೇಳಿ. ಅಷ್ಟು ದೊಡ್ಡ ಟಿ ವಿ ಆದ್ರೂ ಅದು ನಿಂತು ಹೋದ್ರ ಮೇಲೆ, ಎಲೆಕ್ಟ್ರಾನಿಕ್ ವಸ್ತು ನಿಂತು ಹೋದ್ರ ಮೇಲೆ ಅದನ್ನು ನಾವು ಮನೆಯಲ್ಲೇ ಇಟ್ಕೊಂಡ್ರೆ ನಮಗೆ ತುಂಬ ದಾರಿದ್ರ್ಯ ಬರುತ್ತೆ. ನಾನು ಇವತ್ತಿಗೂ ಅವ್ರಿಗೆ ಹೇಳ್ತಾನೆ ಇದ್ದೀನಿ, ಅದನ್ನು ತೆಗಿತಿಲ್ಲ. ನಾವು ಮಾಡಿದಂಥ ತಪ್ಪು ನೀವು ಮಾಡಬೇಡಿ. ಈ ರೀತಿ ಯಾವುದಾದ್ರೂ ಎಲೆಕ್ಟ್ರಾನಿಕ್ ವಸ್ತುಗಳು ನಿಮಗೆ ನಿಂತೋಗಿದ್ರೆ, ಮತ್ತು ಯಾವುದೇ ಎಲೆಕ್ಟ್ರಾನಿಕ್ ಅಲ್ಲ, ಯಾವುದೇ ವಸ್ತುಗಳು ಅದು ನಿಮ್ಗೆ ಅದು ಕೆಲಸಕ್ಕೆ ಬರಲ್ಲ ಅಂದರೆ ತೆಗೆದು ಬಿಸಾಕಿ. ನಾನು ಎಷ್ಟೋ ಜನ ಮನೇಲಿ ನೋಡಿದ್ದೀನಿ, ಪಾತ್ರೆಗಳು ಅಲ್ಲಿ ಇಲ್ಲಿ ಅದು ಹಾಳಾಗಿರುತ್ತೆ, ಆದರೂ ಅದರಲ್ಲೇ ಅಡುಗೆ ಮಾಡ್ತಾ ಇರ್ತಾರೆ. ಮತ್ತು ಯಾವುದಾದ್ರೂ ಒಂದು ವಸ್ತುಗಳು ಅದು ಬರ್ತಾ ಇರಲ್ಲ, ಆದ್ರೂ ಅದನ್ನ ಇಟ್ಕೊಂಡಿರ್ತಾರೆ. ಮತ್ತು ಪಿಂಗಾಣಿದು ಟೀ ಕುಡಿಯೋ ಲೋಟ ಎಲ್ಲ ಮುರಿದೋಗಿ ಕಟ್ಟಾಗಿದ್ರು, ಅದನ್ನು ತೆಗೆದು ಬೀಸಾಡಲ್ಲ, ಹಾಗೆ ಇಟ್ಕೊಂಡು ಅದು ಯೂಸ್ ಮಾಡ್ತಾ ಇರ್ತಾರೆ. ನಾನು ಹೇಳೋದೇನು ಅಂದರೆ, ಈ ರೀತಿ ನಮ್ಮ ಮನೇಲಿ ಹುಡುಕ್ತಾ ಹೋದರೆ, ಬೇಕಾದರೆ ಇವತ್ತು ಶುಕ್ರವಾರ, ನಾಳೆ ಶನಿವಾರ, ಭಾನುವಾರ ನೀವು ಹುಡುಕ್ತಾ ಬನ್ನಿ. ನಮ್ಮ ಮನೇಲಿ ಯಾವುದೆಲ್ಲ ಯೂಸ್ ಇಲ್ಲದೆ ಇರೋ, ನಮ್ಗೆ ಯೂಸ್ ಆಗದೆ ಇರೋ ವಸ್ತುಗಳಿದ್ದಾವೆ ಅಂತ ಬೇಕಾದ್ರೆ ನೋಡಿ. ಎಷ್ಟು ಐಟಮ್ ನಿಮ್ಗೆ ಯೂಸ್ ಆಗೋ ಅಂಥವು ಐಟಮೇ ಕಡಿಮೆ ಇರ್ತವೆ, ಯೂಸ್ ಆಗದೆ ಇರೋವಂಥ ಐಟಮ್ಗಳೇ ಜಾಸ್ತಿ ಇರ್ತವೆ. ನಾನು ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ನಾವು ಮಾಡಿರೋಂಥ ತಪ್ಪುಗಳನ್ನ ನೀವು ಮಾಡಬೇಡಿ. ನಮ್ಮ ಮನೇಲಿ ಈಗ ಹೆಂಗಂದರೆ, ನಮ್ಮ ಮನೆಯವರೇ ಯಜಮಾನ್ರಾಗಿರೋದ್ರಿಂದ ಇದನ್ನು ತೆಗೀರಿ ಅಂತ ಹೇಳ್ತೀನಿ. ಅವ್ರು ಆಗಲ್ಲ ಅಂತಂದರೆ ನಾನು ಸುಮ್ಮನೆ ಇರಬೇಕಾಗತ್ತೆ. ಅವರಿಗೆ ಆದಷ್ಟು ನಾನು ಹೇಳ್ತೀನಿ ಹೀಗಾಗತ್ತೆ, ಅವರು ನಂಬೋದಿಲ್ಲ. ಆದರೆ ಫೋಟೋಗಳನ್ನು ಒಟ್ಟಾಕೋದು ಈಗ ಬಿಟ್ಟಿದ್ದಾರೆ. ಫೋಟೋಗಳು ಜಾಸ್ತಿ ಯಾವುದು ತರೋದಿಲ್ಲ. ನಾನು ತರೋದಕ್ಕೂ ಈಗ ಅಂದರೆ, ನಾ ಹೇಳೋದು ಒಂದು ಮನೆಯಲ್ಲಿ ಒಂದು ಗಣಪತಿ, ಲಕ್ಷ್ಮಿ ಮತ್ತು ನಮ್ಮ ಮನೆ ದೇವ್ರ ಫೋಟೋ ಇಷ್ಟೇ ಇದ್ದರೆ ಸಾಕು. ಆದರೆ ಅವರು ಹೇಳೋದೇನು ಅಂತಂದರೆ, ದೇವ್ರ ಫೋಟೋ ಅವ್ರಿಗೆ ದೇವ್ರ ಫೋಟೋ ಅವ್ರು ಏನಾದರೂ ತಂದಿಟ್ಟರೆ ನಾನು ಹೊರಗೆ ಹಾಕೋಕ್ಕೆ ಬಿಡೋದಿಲ್ಲ. ಅವ್ರಿಗೆ ಅಷ್ಟು ಸಿಟ್ಟು ಬರುತ್ತೆ. ಮತ್ತು ಯಾವುದೇ ವಸ್ತುಗಳನ್ನಾದರೂ ಅಷ್ಟೇ, ಅವರಿಗೆ ಒಂಥರ ನೆನಪಿಗೆ ಅದನ್ನೂ ಸಹಿತ ಹಾಕಕ್ಕೆ ಬಿಡಲ್ಲ. ಅವ್ರು ಬೇರೆ ಏನೂ ಅಲ್ಲ, ಅವ್ರಿಗೆ ಸ್ವಲ್ಪ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಬಗ್ಗೆ, ವಸ್ತುಗಳ ಬಗ್ಗೆ ತುಂಬ ಮೋಹ ಜಾಸ್ತಿ. ಅದು ಹಾಳಾಯಿತು ಅಂದರೆ ಅದು ಹೊರಗೆ ಹಾಕೋಕ್ಕೆ ಬಿಡೋದಿಲ್ಲ, ಇಟ್ಕೊಂಡೇ ಇರ್ತಾರೆ. ಆ ತಪ್ಪುಗಳನ್ನು ಯಾವುದೇ ಕಾರಣಕ್ಕೂ ಮಾಡಬೇಡಿ. ನಿಮಗೆ ಯೂಸ್ ಇಲ್ಲದೆ ಇರೋ ವಸ್ತುಗಳನ್ನು ಇವತ್ತು ಭಾನುವಾರ ನೀವು ಎಲ್ಲ ವಸ್ತುಗಳನ್ನು ಹೊರಗೆ ಹಾಕಿ. ಅಂದರೆ ನಿಮಗೆ ಬರೋವಂಥ ವಸ್ತು, ಈಗ ನೋಡಿ ನಾನು ಎಕ್ಸಾಂಪಲ್ ಹೇಳ್ತೀನಿ. ತುಂಬ ಹಳುಬ್ರೆಲ್ಲ ಇತ್ತು ಅಂದರೆ, ಅದು ಬೇಕಾಗತ್ತಿಡು, ಇನ್ನೊಂದು ದಿವಸ ಬೇಕಾಗತ್ತಿಡು ಅಂತ ಹೇಳ್ತಾರೆ. ಅದು ಯೂಸಿಗೆ ಬರೋ ದಿವಸ ಅದು ಕೈಗೆ ಸಿಕ್ಕಲ್ಲ. ಫ್ರೆಂಡ್ಸ್, ಈಗ ನಾನು ಹೆಂಗಂದರೆ, ನನಗೆ ಈ ವಿಷಯ ಗೊತ್ತಾದ ಮೇಲಿಂದ ನಾನು ಎಕ್ಸ್ಟ್ರಾ ನನಗೆ ಏನು ಬೇಕು ಅನ್ನೋದು ನನಗೇನು ಅಂದರೆ ಎಕ್ಸ್ಟ್ರಾ ಅದು ಯೂಸ್ ಇದೆಯಾ ಅಂತ 10 ಸತಿ ಯೋಚನೆ ಮಾಡ್ತೀನಿ. ಅದು ಯೂಸ್ ಇದ್ದರೆ ಮಾತ್ರ ತರ್ತೀನಿ. ಅದು ನಂಗೆ ಯೂಸ್ ಆಗ್ತಿಲ್ಲ ಅಂದರೆ ನಾನು ಅದನ್ನು ಯೂಸ್ ಆಗೋರಿಗೆ ಕೊಟ್ಬಿಡ್ತೀನಿ. ಬಟ್ಟೆ ಆದರೂ ಅಷ್ಟೇ, ನಾನು ಒಂದು ಬಟ್ಟೆನ, ಹೊಸ ಬಟ್ಟೆ ತೊಗೊಳ್ಳುವಾಗ ಇನ್ನೊಂದು ಹಳೆ ಬಟ್ಟೆನ ತೆಗೆದಿರ್ತೀನಿ. ಮತ್ತು ಅದು ಬೇರೆ ಯಾರಿಗಾದರೂ ಯೂಸ್ ಮಾಡೋಕ್ಕೆ ಬರುತ್ತೆ, ಹಾಕ್ತೀವಿ ಅಂದವರಿಗೆ ನಾನು ಕೊಡ್ತೀನಿ. ನಾನು ಟೈಲರಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡಿದಾಗ ಫಸ್ಟು ಸ್ಯಾರಿಗಳೆಲ್ಲ ನಾವೇನು 1-2 ಸರಿ ಉಟ್ಟಿರ್ತೀವಿ, ಮತ್ತೆ ಉಡ್ತಾ ಇರಲ್ಲ. ಯಾರೆಲ್ಲ ಡ್ರೆಸ್ ಹೊಲ್ಕೊಳ್ತಾರೋ ತುಂಬ ಜನ ಸ್ಟೂಡೆಂಟ್ಗಳಿಗೆ ಕೊಟ್ಬಿಟ್ಟೆ. ಈಗಲೂ ಅಷ್ಟೇ, ನಾನು ಒಂದು ಸೀರೆ ತಗೊಂಡ್ರೆ ಒಂದು ಸೀರೆನ ತೆಗಿತಾ ಇರ್ತೀನಿ. ಯಾಕಂದರೆ ಅದು ಸುಮ್ಮನೆ ಸ್ಟಾಕ್ ಮಾಡಿ ಹಾಕೋದು. ಮತ್ತು ತುಂಬ ಹಳೆ ಬಟ್ಟೆಗಳನ್ನು ಹಾಕ್ಕೊಂಡೇ ಇರ್ತಾರೆ. ಅಂದರೆ ಅದು ಹರಿದೋದ್ರು, ಕಿತ್ತೋದ್ರು, ಅದು ಈ ಮನೆಯವ್ರು ಬೈತಾ ಇರ್ಬೇಕು, ನೀನು ಇದೆಂಥ ಬಟ್ಟೆ ಹಾಕೊಂಡಿದ್ಯಾ ತೆಗಿ ಅಂತೇಳಿ ಬೈದ್ರೂ ಇನ್ನೂ ಒಂದು 4 ಸತಿ ಹಾಕ್ತಾರೆ, ಅಷ್ಟು ಆಸೆ. ಫ್ರೆಂಡ್ಸ್, ಇದ್ರ ಬಗ್ಗೆ ನಾನು ಇನ್ನೂ ಮಾಹಿತಿ ಬೇಕಾದರೆ ನೀವು ಕಮೆಂಟ್ ಮಾಡಿ, ನಾನು ಕೊಡ್ತಾ ಹೋಗ್ತೀನಿ. ತುಂಬ ಇದೆ, ತುಂಬ ತಪ್ಪುಗಳನ್ನು ಮಾಡ್ತಾ ಇರ್ತಾರೆ. ಮತ್ತು ಅದು ಹರಿದೋಯ್ತು, ಕಿತ್ತೋಯ್ತು, ಅದು ಇನ್ನು ಬಿಸಾಕು ಅಂತ ಮನೆಯವ್ರು ಹೇಳಿದಾಗ ಅದನ್ನು ಸಹಿತ
ಕಟ್ ಮಾಡಿಬಿಟ್ಟು ಒರ್ಸಕ್ಕೆ ಇಟ್ಕೊಳ್ತಾರೆ. ಯಾವತ್ತೂ ನೀವು ಹಾಕ್ಕೊಂಡಿರೋ ಬಟ್ಟೆಗಳನ್ನು ಒರ್ಸೋಕ್ಕಾಗಲಿ ಇನ್ನೇನೋ ಕ್ಲೀನ್ ಮಾಡೋಕ್ಕಾಗಿ ಯೂಸ್ ಮಾಡಬೇಡಿ. ನೀವು ಒರ್ಸೋಕ್ಕೆ ಮಾಡೋಕ್ಕೆ ಬಟ್ಟೆ ಅಂದರೆ ಕರ್ಚೀಫ್ಗಳು ಸಿಗ್ತವೆ, ಮತ್ತು ಕ್ಲೀನಿಂಗ್ಸು ಎಷ್ಟೋ ಬಟ್ಟೆಗಳು ಸಿಗ್ತವೆ, ಅದನ್ನು ತಂದು ಯೂಸ್ ಮಾಡಿ. ನಾನು ಈ ವಿಡಿಯೋದ ಲಾಸ್ಟಲ್ಲಿ ಹಾಕ್ತೀನಿ ನೋಡಿ, ನಮ್ಮ ಮನೆಯವರು ಯಾವುದೆಲ್ಲ ವಸ್ತುಗಳನ್ನು ಇನ್ನೂ ಮನೇಲಿ ಬೇಕು ಬೇಕು ಅಂತಲೇ ಇಟ್ಕೊಂಡಿದ್ದಾರೆ. ಅದು ಯೂಸ್ ಆಗ್ತಾ ಇಲ್ಲ, ನಮಗೇನು ಅದು ಯೂಸ್ ಆಗ್ತಿಲ್ಲ, ಆದರೂ ಅವ್ರಿಗೆ ಬೇಕು. ನನಗೆ ಇದು ಸ್ವಲ್ಪ ಯಾವಾಗಂದರೆ ಒಂದು 5 ವರ್ಷದಿಂದ ನಂಗೆ ಗೊತ್ತಾಯಿತು. ಒಬ್ಬರು ನಮ್ಮ ಮನೆಗೆ ಹಿಂಗೆ ಗುರುಗಳ ಥರ ಬಂದಾಗ ಅವ್ರು ಹೇಳಿದ್ರು, ನೀವು ಮನೆ ಮಾಡಬೇಕು ಅಂತೀರಾ, ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತೀರಾ, ಅಂದರೆ ಒಂದು ಸೈಟ್ ತಗೊಳ್ಳೋದಕ್ಕೆ ಅಂತ ನಾವು ಹೊರಟಾಗ ಏನಾದರೂ ಒಂದು ಪ್ರಾಬ್ಲಮ್ ಬಂದ್ಬಿಟ್ಟು ಅದಲ್ಲೇ ನಿಲ್ಲುತ್ತೆ. ಈಗೂ ಅಷ್ಟೇ, ನಮಗೊಂದು ಸೈಟು ತಗೊಳಕ್ಕಾಗಿಲ್ಲ, ಮನೆಯೂ ಮಾಡ್ಕೊಳಕ್ಕಾಗಿಲ್ಲ, ಏನೂ ಇಲ್ಲ. ಏನೋ ಒಂದು ಖರ್ಚು. ಅದು ಯಾಕೆ ಆಗ್ತಿಲ್ಲ ಅಂತಂದರೆ ನಾವು ನಮ್ಮ ಮನೇಲಿ ಬೇಡವಾದ ವಸ್ತುಗಳನ್ನು ಜಾಸ್ತಿ ಇಟ್ಕೊಂಡಾಗ. ನಾನಂತೂ ಈಗ ಒಂದು 5 ವರ್ಷದಿಂದ ನನಗೆ ಯೂಸ್ ಆಗಲ್ವಾ ಅದನ್ನು ನಾನು ಯೋಚನೆ ಮಾಡಲ್ಲ, ತೆಗೆದು ಹಾಕ್ತಾ ಇರ್ತೀನಿ. ಬೇಕು 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 ಅಂತ ಇಟ್ಕೊಂಡು ಅದು ಸುಮ್ಮನೆ ನಮಗೆ ಬೇಕಾಗಿರೋ ವಸ್ತುಗಳನ್ನು ಉಪಯೋಗಿಸಲ್ಲ, ಬೇಡದಿರೋ ವಸ್ತುಗಳನ್ನೇ ದಿನ ಪ್ರತಿನಿತ್ಯ ನಮಗೆ ಕಾಣ್ತಾ ಇರುತ್ತೆ. ಅದು ಹೇಗಂದರೆ ನಮ್ಗೆ ಈಗ ನೋಡಿ, ಒಂದು ಜಾಗಕ್ಕೆ ಬಂದಾಗ ಫ್ರೀಯಾಗಿತ್ತು ಅಂದಾಗ, ಈಗ ನಾನು ಟೈಲರಿಂಗ್ ಮಾಡ್ತೀನಲ್ವ, ಆ ಶಾಪಿಗೆ ಬಂದಾಗ ನಾನು ಬಟ್ಟೆ ಹೊಲಿಯೋದು ಕಾಣಿಸ್ತು, ಬಟ್ಟೆ ಹೊಲಿಯೋ ಈಗ ಕೊಟ್ಟೋಗಿರ್ತಾರಲ್ಲ, ಅದು ನನಗೆ ಈ ಬಟ್ಟೆ ಹೊಲಿಬೇಕು ಅಂತ. ಅದೇ 5-6 ವರ್ಷದಿಂದ ಬಟ್ಟೆನೇ ಇಸ್ಕೊಂಡೋಗಿಲ್ಲ ಫ್ರೆಂಡ್ಸ್. ಆ ಬಟ್ಟೆಗಳು ನಾವು ಏನಾದರೂ ತೆಗೆದುಬಿಟ್ಟು ಕಸದ ಗಾಡಿಗೆ ಹಾಕಿದ್ವಿ ಅಂದರೆ ಬರ್ತಾರೆ, ನಮ್ಮ ಬಟ್ಟೆ ಕೊಟ್ಟಿದ್ವಿ ಬೇಕು ಅಂತ. ನಾವು ಎಷ್ಟು ವರ್ಷ ಕಾಯೋಕ್ಕಾಗಲ್ಲ ಅಲ್ವಾ. ಅದಕ್ಕೆ ನಾನು ನೋಡೋ ತನಕ ನೋಡ್ಬಿಟ್ಟು ಅವ್ರಿಗೆ ಮೆಸೇಜ್ ಮಾಡ್ತೀನಿ, ನಿಮ್ಮ ಬಟ್ಟೆಗಳನ್ನು ಇಟ್ಕೊಳಕ್ಕಾಗಲ್ಲ, ನಾವು ಇದು ಯೂಸಿಗೆ ಬರಲಿಲ್ಲ ಅಂದರೆ ಕಸದ ಗಾಡಿಗೆ ಹಾಕ್ತೀವಿ, ಇಲ್ಲಾಂದರೆ ಬೇರೆಯವರಿಗೆ ಮಾರ್ತೀವಿ. ಬ್ಲೌಸ್ ಎಲ್ಲ ಹೊಲ್ದಾಗಿರುತ್ತೆ, ಇನ್ನು ಇಟ್ಕೊಂಡು ಏನು ಮಾಡೋಕ್ಕಾಗತ್ತೆ ಅಂತ ಹೇಳ್ಬಿಡ್ತೀನಿ. ನಾನು ಟೈಲರಿಂಗ್ ಮಾಡೋದಕ್ಕಂತ ಬಂದಾಗ ನಂಗೆ ಬಟ್ಟೆ ಹೊಲಿಯೋ ಅಂಥದ್ದೆಲ್ಲ ಕಂಡ್ರೆ ಇಂಟ್ರೆಸ್ಟ್ ಬರುತ್ತೆ ಹೊಲಿಯೋಕ್ಕೆ. ಬರೀ ಅಲ್ಲಿ 5 ವರ್ಷದಿಂದ ಕೊಟ್ಟವಳದು, 2 ವರ್ಷದಿಂದ ಕೊಟ್ಟವಳದು, 1 ವರ್ಷದಿಂದ ಕೊಟ್ಟವಳದು ಬಟ್ಟೆ ಇತ್ತು ಅಂದಾಗ, ಇವಳದೇ ಇದೆ, ಇನ್ನು ನನಗೆ ಹೊಸ ಬಟ್ಟೆ ಯಾವುದು ಹೊಲಿಯೋಕ್ಕೆ ಇಂಟ್ರೆಸ್ಟೇ ಬರೋಲ್ಲ. ಅಡುಗೆ ಮನೆಯಲ್ಲೂ ಅಷ್ಟೇ, ಬರೀ ಮುರಿದೋಗಿದ್ದು ಕಿತ್ತೋಗಿದ್ದು ನೋಡಿದ್ರೆ ನಮಗೆ ಖುಷಿಯಿಂದ ಅಡುಗೆ ಮಾಡೋಕ್ಕೆ ಇಷ್ಟ ಆಗಲ್ಲ. ನಾವು ಮಲ್ಗೋ ರೂಮಿಗೆ ಹೋದ್ರೂ ಅಷ್ಟೇ, ಅಲ್ಲಿ ಆರಾಮಾಗಿತ್ತು ನಿಮಗೊಂದು ಒಳ್ಳೆ ನಿದ್ದೆ ಬರುತ್ತೆ. ನಾನು ತುಂಬ ಜನದ ಮನೇಲಿ ನೋಡಿದ್ದೀನಿ, ಏನೇನು ಬೇಡವೋ ಬೇಕು ಎಲ್ಲ ಮಂಚದ ಅಡಿಗೆ. ಬೇಕಾದರೆ ನೋಡಿ, ನಿಜವಾಗೂ ಆ ಮಂಚದ ಮೇಲೆ ಮಲ್ಕೊಂಡಾಗ ನಿಮಗೆ ಆರಾಮಾಗಿ ನಿದ್ದೆ ಬರೋದಿಲ್ಲ. ಯಾವತ್ತೂ ಆ ತಪ್ಪುಗಳನ್ನು ಮಾಡಬೇಡಿ. ನಿಮಗೆ ಬೇಕಾಗಿದ್ದ ವಸ್ತುಗಳನ್ನು ಇಟ್ಕೊಳ್ಳಿ, ಬೇಡದೇ ಇರೋದನ್ನು ನೀವು ಹೊರಗಾಕಿ ಇಲ್ಲ ಯೂಸ್ ಆಗೋವಂಥವ್ರಿಗೆ ಕೊಡಿ. ಅದು ಬಿಟ್ಟು ಮನೇಲಿ ತುಂಬಿಸಿ ಮಾತ್ರ ದಯವಿಟ್ಟು ಇಡಬೇಡಿ. ನಾನು ಈ ವಿಡಿಯೋದಲ್ಲಿ ಎಂಡಿಗೆ ತೋರಿಸ್ತೀನಿ. ನಾನು ಎಲ್ಲ ತೆಗ್ದಾಕಿದ್ದೀನಿ, ಸದ್ಯದಲ್ಲಿ ಯಾವುದೂ ಹಳೇದು ಇಟ್ಟಿಲ್ಲ, ಯೂಸ್ ಆಗೋದನ್ನು ಮಾತ್ರ ಇಟ್ಟಿದ್ದೀನಿ. ಆದರೆ ನಮ್ಮ ಮನೆಯವರು ತುಂಬ ಹಠದಿಂದ ಈ ವಸ್ತುಗಳನ್ನು ಹಾಗೇ ಇಟ್ಕೊಂಡಿದ್ದಾರೆ. ಏನು ಅದು ರಿಪೇರಿ ಮಾಡೋಕ್ಕೆ ಬಂದರೆ ರಿಪೇರಿ ಮಾಡಿ, ಇಲ್ಲ ಅಂದರೆ ಯಾರಿಗಾದರೂ ಕೊಟ್ಬಿಡಿ ಯೂಸ್ ಆಗೋರಿಗೆ ಅಂತ ಪ್ರತಿದಿನ ಹೇಳ್ತೀನಿ. ಆದರೆ ಅವ್ರು ಅದು ಮಾಡೋದಿಲ್ಲ. ನಾವು ಮಾಡಿದ ತಪ್ಪುಗಳನ್ನು ನೀವು ಮಾಡಬೇಡಿ. ನಿಮಗೇನೋ ಹೊಸ ಮನೆ ಕಟ್ಟಬೇಕು, ನಮ್ಮ ಮನೆಯವರು ಎಲ್ಲರದ್ದು ಆರೋಗ್ಯ ಚೆನ್ನಾಗಿರಬೇಕು, ಏನೆಲ್ಲ ಆಸೆಗಳಿರುತ್ತಲ್ವ, ಇನ್ನು ನಾವು ಇನ್ನೂ ಇಂಪ್ರೂವ್ಮೆಂಟ್ ಆಗಬೇಕು, ಆ ಥರ ಎಲ್ಲ ಆಸೆಗಳು ಎಲ್ಲರಿಗೂ ಇದ್ದೇ ಇರುತ್ತೆ. ಯಾರಿಗೆ ಆಸೆ ಇಲ್ಲ ಹೇಳಿ? ನಾನು ದುಡ್ಡು ಮಾಡಬೇಕು, ನಾನು ಇಂಪ್ರೂವ್ಮೆಂಟ್ ಆಗಬೇಕು, ನಾನು ಒಂದು ಹೊಸ ಮನೆ ಕಟ್ಟಬೇಕು, ನಾವು ಎಲ್ಲರ ಥರ ಚೆನ್ನಾಗಿರಬೇಕು ಅಂತ ಯಾರಿಗಿರೋದಿಲ್ಲ ಹೇಳಿ? ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ. ಇವಾಗ ಏನು ಗೊತ್ತಾ, ಈಗ ಇವತ್ತು ನೋಡಿದ್ದು ನಾಳೆ ತೊಗೋಬೇಕು ನಾವು, ಅದು ಯೂಸ್ ಆಗುತ್ತೋ ಬಿಡುತ್ತೋ ನಮಗೆ ಅದು ಗೊತ್ತಿಲ್ಲ. ಆದರೆ ನಾವು ಇವತ್ತು ನೋಡಿದ್ದನ್ನು ನಾಳೆ ತೊಗೊಂಡು ಅದು ಯೂಸ್ ಆಗದಿದ್ದರೆ ಅದೊಂದು ಕಡೆಗೆ ಸೇರಿಸ್ತಾ ಹೋಗ್ತೀವಿ. ಹಾಗೆ ಮಾಡಬೇಡಿ. ಒಂದು ವಸ್ತುಗಳನ್ನು ತಗೊಳ್ಳೋದಿದ್ದರೆ ನೀವು ಅದು ಯೂಸ್ ಆಗುತ್ತೋ ಇಲ್ಲೋ ಅಂತ 10 ಸತಿ ಯೋಚನೆ ಮಾಡಿ. ಅದನ್ನು ಯೂಸ್ ಆಗದೇ ಇದ್ದರೆ ನೀವು ದಯವಿಟ್ಟು ತಗೋಬೇಡಿ. ನಾನು ಹೇಳೋ ಪ್ರಕಾರ ಅಕಸ್ಮಾತ್ ನೀವು ತಗೊಂಡು ನಿಮ್ಗೆ ಯೂಸ್ ಮಾಡೋಕ್ಕೆ ಆಗ್ತಿಲ್ಲ, ನಮ್ಗೆ ಇದು ಬೇಡ ಅಂದರೆ ಬೇರೆಯವ್ರಿಗೆ ಕೊಟ್ಬಿಡಿ. ನಾನು ಎಂತೆಂಥ ವಸ್ತುಗಳನ್ನು ಕೊಟ್ಟಿದ್ದೀನಿ ಅಂತಂದರೆ, ಈಗ ಈಗ 5-6 ವರ್ಷದಿಂದ ತುಂಬ ಕಡಿಮೆ ಮಾಡಿದ್ದೀನಿ. ವಸ್ತುಗಳು ನಮಗೆ ಬಟ್ಟೆಗಳಾಗಿರ್ಬೋದು, ವಸ್ತುಗಳಾಗಿರ್ಬೋದು, ನಾವು ಅದನ್ನು ಯೂಸ್ ಮಾಡ್ತೀವ, ಅದು ನಮಗೆ ಫಸ್ಟು ಹೊರಗಡೆ ಹೋಗೋದಕ್ಕೆ ಬಳಸ್ತೀವಿ, ಆಮೇಲೆ ನಾವು ರೆಗ್ಯುಲರ್ ಮನೆಗಳಿಗೆ ಹಾಕೋಕ್ಕೆ ಬಳಸ್ತೀವಿ. ಆ ರೀತಿ ಯೂಸ್ ಆಗೋ ಬಟ್ಟೆಗಳನ್ನು ಮಾತ್ರ ನಾನು ತೊಗೊಳ್ತೀನಿ. ಅಡುಗೆ ಮನೆಯಲ್ಲೂ ಅಷ್ಟೇ. ನಮ್ಮ ಮನೆ ತುಂಬ ಚಿಕ್ಕ ಅಡುಗೆ ಮನೆ, ಪುಟಾಣಿ ಅಡುಗೆ ಮನೆ. ಆ ಅಡುಗೆ ಮನೇಲಿ ಎಷ್ಟು ಪಾತ್ರೆಗಳಿದ್ದಾವೋ ಅಷ್ಟೇ, ಎಕ್ಸ್ಟ್ರಾ ಅಂತ ನಾನು ಏನೂ ತೊಗೊಂಡಿಟ್ಕೊಂಡಿಲ್ಲ. ಯಾಕಂದರೆ ಈಗ ಪೇಟೆಗಳು ದೂರ ಇಲ್ಲ, ನಾವು ಆರ್ಡ್ರ್ ಮಾಡಿದರೆ 3 ದಿವ್ಸಕ್ಕೆ ಬರುತ್ತೆ. ಹಾಗೇನಾದರೂ ನಮಗೆ ಬೇಕು ಅನಿಸಿದ್ರೆ ನಾವು ತಕ್ಷಣ ಹೋಗಿ ತೊಗೋಬೋದು ಅಲ್ವಾ? ಸುಮ್ಮನೆ ಬೇಕು 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 ಇವತ್ತು ಬೇಕು ನಾಳೆ ಬೇಕು ಅಂತೇಳಿ ತಗೊಂಡು ಇಟ್ಕೊಳ್ಳೋದು ತುಂಬ ತಪ್ಪು. ಆ ರೀತಿ ಯಾರೂ ಮಾಡಬೇಡಿ. ನಾನು ಇದ್ರ ಬಗ್ಗೆ ಇನ್ನೂ ನಿಮಗೆ ಹೆಚ್ಚಿನ ಟಿಪ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಹೇಳ್ತಾ ಹೋಗ್ತೀನಿ. ಈಗ ವಿಡಿಯೋದ ಎಂಡಲ್ಲಿ ನಾನು ಹೇಳ್ತೀನಿ ಹೇಗಿದೆ ನಮ್ಮ ಮನೆ. ನಾವು ಇನ್ನೂ ಬಾಡಿಗೆ ಮನೇಲಿದ್ದೀವಿ. ನಮ್ಮ ಮನೇಲಿ ಯಾವೆಲ್ಲ ವಸ್ತುಗಳನ್ನು ಹಾಗೆ ಇಟ್ಕೊಂಡಿದ್ದಾರೆ ಅಂತೇಳಿ. ಈ ತಪ್ಪುಗಳನ್ನು ಯಾರೂ ಮಾಡಬೇಡಿ ಫ್ರೆಂಡ್ಸ್. ಈ ವಿಡಿಯೋದ ಕೊನೆಯಲ್ಲಿ ನೋಡಿ, ಬನ್ನಿ ತೋರಿಸ್ತೀನಿ ಏನು ಅಂತ ಹೇಳಿ.
ಫ್ರೆಂಡ್ಸ್, ನಾವಿನ್ನೂ ಬಾಡಿಗೆ ಮನೆಯಲ್ಲೇ ಇದ್ದೀವಿ. 20 ವರ್ಷದಿಂದ ಟೈಲರಿಂಗ್ ಮಾಡಿದ್ರು. ನಮ್ಮ ಮನೆಯವರು ನಾನಿಬ್ಬರು ಕೆಲಸ ಮಾಡಿದ್ರು. ಏನಾದರೂ ಪ್ರಾಬ್ಲಮ್ಸಿಗೆ ನಾವು ದುಡ್ದಂಥ ದುಡ್ಡು ಖರ್ಚಾಗುತ್ತೆ. ಅದು ಯಾಕೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಯಾಕಂದರೆ ನಮ್ಮ ಮನೇಲಿ ಹಾಳಾಗಿರೋ ವಸ್ತುಗಳನ್ನು ನಮ್ಮ ಮನೆಯವರು ಯಾವುದೇ ಕಾರಣಕ್ಕೂ ಹೊರಗಡೆ ಹಾಕೋದಕ್ಕೆ ಬಿಡೋದೇ ಇಲ್ಲ. ಕೆಲವೊಂದು ಸಣ್ಣ ಪುಟ್ಟ ವಸ್ತುಗಳನ್ನ ನಾನು ಹಾಕ್ತೀನಿ ನೋಡಿ. ಇದು ಸಹಿತ ಅಷ್ಟೇ, ಅವ್ರ ಪಪ್ಪ ಕೊಟ್ಟಿದ್ದಂತೆ. ಅದು ಚೆನ್ನಾಗಿದೆ, ಆದರೆ ನಮಗೆ ಇಷ್ಟು ದೊಡ್ಡ ಗ್ರೈಂಡರಲ್ಲಿ ಖಾರ ತೀರಿಸಿ ಅಡುಗೆ ಮಾಡೋದಕ್ಕೆ ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗಾಗಿ ನಾನು ಹೇಳ್ತೀನಿ, ಇದು ಯೂಸ್ ಇರೋರಿಗೆ ಕೊಟ್ಬಿಡಿ, ಅವ್ರು ಯಾರಾದರೂ ಯೂಸ್ ಮಾಡ್ಕೊಳ್ತಾರೆ ಅಂತ ಹೇಳಿದ್ರೆ ಅವರು ಕೇಳ್ತಾ ಇಲ್ಲ. ನಮ್ಮಪ್ಪ ಕೊಟ್ಟಿದ್ದು ಅಂತ ಹೇಳ್ಬಿಟ್ಟು ತುಂಬ ಸೆಂಟಿಮೆಂಟಿಂದ ಈ ವಸ್ತುನ ಇಟ್ಕೊಂಡಿದ್ದಾರೆ. ಇದೇ ರೀತಿಯೇ ನಿಮ್ಮ ಮನೆಯಲ್ಲೂ ಇಟ್ಕೊಂಡಿರ್ತೀರ ನೋಡಿ. ಇದು ಟಿ ವಿ ನಾವು 70,000 ಕೊಟ್ಟು ತಂದಿದ್ವಿ 10-12 ವರ್ಷದ ಹಿಂದೆ. ಇದು ಸಹಿತ ನಿತ್ತೋಗಿದೆ. ಇದನ್ನು ನಾನು ಟೇಬಲನ್ನು ಮತ್ತೊಬ್ಬರಿಗೆ ಕೊಟ್ಬಿಟ್ಟೆ, ದೊಡ್ಡ ಟೇಬಲು. ಆದರೆ ಟಿ ವಿನ ಇವರು ಯಾರಿಗೂ ಕೊಡೋದಕ್ಕೆ ಬಿಡ್ತಾ ಇಲ್ಲ. ಅವರು ಅದ್ರ ಮೇಲೆ ತುಂಬ ಸೆಂಟಿಮೆಂಟು. ಈ ಟಿ ವಿ ಹಾಳಾದಾಗ ಇಡೀ ರಾತ್ರಿ ಹತ್ಬಿಟ್ಟು ಊಟನೂ ಮಾಡದೆ ಮಲಗಿದ್ರು. ಅಷ್ಟು ತುಂಬ ಎಲೆಕ್ಟ್ರಾನಿಕ್ ಗ್ಯಾಜೆಟ್ ಅಂದರೆ ಅವ್ರಿಗೆ ತುಂಬ ಇಷ್ಟ. ಆದರೆ ಹಾಳಾಗಿದೆ ಅಲ್ವಾ, ಯಾರಿಗಾದರೂ ಯೂಸ್ ಆಗೋರಿಗೆ ಕೊಡಿ, ಇಲ್ಲ ಅಂತಂದರೆ ಇದನ್ನು ಎಲ್ಲಾದರೂ ಕೊಟ್ಬಿಡಿ ಅಂದರೂ ಕೇಳೋದಿಲ್ಲ. ನೋಡಿ, ಇಷ್ಟು ಸೀರೆಗಳು ನಾನು ನಮ್ಮ ಟೈಲರಿಂಗ್ ಕ್ಲಾಸ್ ಸ್ಟೂಡೆಂಟಿಗೆ ಕೊಡೋಣ, ಇದೇ ನಾನು ಉಡ್ತಾ ಇಲ್ಲ, ಇದನ್ನು ಮತ್ತೆ ಇಟ್ಕೊಂಡು ಏನು ಮಾಡೋದು, ಈ ಕೊಡೋಣ. ತುಂಬ ಸೀರೆಗಳನ್ನೆಲ್ಲ ಕೊಟ್ಟೆ, ಆದರೆ ಈಗ ಸ್ವಲ್ಪ ಸೀರೆಗಳಿದ್ದಾವೆ. ಅಂದರೆ ಈಗೆಲ್ಲ ಕಲಿಯೋಕ್ಕೆ ಬರೋರೆಲ್ಲ ಹೊಲಿತಾರಲ್ವ, ಅವ್ರಿಗೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ತೆಗ್ದಿಟ್ಟಿದ್ದೀನಿ ಇವತ್ತು ಕೊಡೋದಕ್ಕೆ. ತುಂಬ ಸೀರೆಗಳೇ ಕೊಟ್ಬಿಟ್ಟೆ ನಾನು. ಒಂದು ಗಾಡ್ರೇಜ್ ಸೀರೆನೇ ಕೊಟ್ಟೆ, ಯಾಕಂದರೆ ನಾವು ಯೂಸ್ ಮಾಡೋಷ್ಟೇ ಇಟ್ಕೊಬೇಕು. ಇದು ಅಷ್ಟು ನೋಡಿ, ಈ ರೀತಿ ಚಿಕ್ಕ ಪುಟ್ಟ ಫೋಟೋಗಳನ್ನು ಕಲೆಕ್ಷನ್ ಮಾಡೋದವರು ಈ ರೀತಿ ಮಾಡಬೇಡಿ ಯಾರೂ ಸಹ. ಯೂಸ್ ಆಗೋ ವಸ್ತುಗಳು ಮಾತ್ರ ಮನೆಯಲ್ಲಿ ಇಟ್ಕೊಂಡು ಬೇಡದಿದ್ದ ವಸ್ತುಗಳನ್ನು ನೀವು ತೆಗೆದು ಹಾಕಿ. ಅದರಿಂದ ನಿಮಗೆ ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ನಾನು ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.